Rama Hare
3 ಅಕ್ಷರದ ಮಂತ್ರವನ್ನು ಯಾವಾತನು ಪಠಿಸುತ್ತಾನೋ ಧ್ಯಾನಿಸುತ್ತಾನೋ ಅದು ಅವನ ಜೀವನದ ಚರಮ ಲಕ್ಷ್ಯವನ್ನು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ತಲುಪಿಸುತ್ತದೆ ಎನ್ನುವ ಹಾಗೆ ಬಲವಾಗಿ ನಂಬಿದವರಲ್ಲಿ ನಾನು ಒಬ್ಬ. ರಾಮನಾಮದ ಮಹಿಮೆ ಏನು, ರಾಮ ಅನ್ನುವ ವ್ಯಕ್ತಿಯದ್ದಾಗಿರುವಂಥ ವಿಶೇಷತೆ ಏನು, ಅದೆಲ್ಲವನ್ನೂ ಕೂಡ ವರ್ಣಿಸಿ ಅದನ್ನು ಜಪ ಮಾಡುತ್ತಾ ಮತ್ತೊಬ್ಬರಿಗೆ ತಿಳಿಸಿಕೊಡುವುದೇ ಹನುಮನ ಜೀವನದ ಪ್ರಥಮ ಕರ್ತವ್ಯ. ಹನುಮನಿಗಾಗಿ ಏನಿದೆ, ಹನುಮ ಏನು ಎನ್ನುವುದು ಲೋಕಕ್ಕೆ ಗೊತ್ತಾಗಬೇಕು ಅಂತಾದರೆ ರಾಮನಾಮದ ಮಹಿಮೆಯನ್ನು ಅವ ಸಾರಲೇಬೇಕು. ಯಾಕಂದರೆ ರಾಮನಿಲ್ಲದೆ ಹನುಮನಿಲ್ಲ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ಪ್ರಭು ಶ್ರೀರಾಮನನ್ನು ಧ್ಯಾನಿಸದೆ ಮುಂದೆ ಹೋದವನಲ್ಲ ನಾನು. ಇಂದಲ್ಲ ಅಂದು ನಾವೆಲ್ಲರೂ ಕೆಲವೇ ಬೆರಳಿಕೆಯ ಒಂದು ಋಷಮುಖ ಪರ್ವತದ ಮೇಲೆ ಕುಳಿತಿದ್ದಾಗ ವಾಲಿಯ ಭಯ ನಮ್ಮನ್ನು ಕಾಡ್ತಾ ಇತ್ತು. ಆ ಕಾಲಕ್ಕೆ ಯಾರೇ ಸುಳಿದಾಡಲಿ ನಮಗೆ ಅವರ ಮೇಲೆ ಸಂಶಯ ಕಾಣಿಸ್ತಾ ಇತ್ತು. ಪರ್ವತದ ಬುಡದಲ್ಲಾಗಲಿ ಅಥವಾ ಪರ್ವತವನ್ನು ಏರು ಸ್ಥಿತಿಯಲ್ಲಿ ಯಾರಾದರೂ ಮೇಲೆ ಬರ್ತಾರ ಅನ್ನುವಾಗಲಿ ನಮಗೊಂದಷ್ಟು ತಳಮಳ ಆಗ್ತಾ ಇತ್ತು. ಅದೇ ಒಂದು ದಿವಸ ಬಂದರಲ್ಲ ಇಬ್ಬರು ಹುಡುಗರು, ನೋಡುವುದಕ್ಕೆ ಉತ್ತಮ ದೇಹದಾರ್ಢ್ಯವನ್ನು ಹೊಂದಿದ್ದರು, ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದ್ದರು. ಜಟಾವಲ್ಕಲಧಾರಿಗಳಾದಂಥ ಇವರು ಯಾಕಿಲ್ಲಿದ್ದಾರೆ ಎನ್ನುವುದನ್ನು ಅರಿತಂತಹ ನಮ್ಮ ವಾನರ ಶ್ರೇಷ್ಠ ಸುಗ್ರೀವ ನನಗೆ ಆಜ್ಞೆಯನ್ನು ಕೊಟ್ಟ. ಹೋಗಲಿ, ಅವರು ಯಾರು ಅಂತ ನೋಡಿ ಬಾ. ಹಿತರಾದರೆ ಕರೆದುತ, ಅಹಿತರಾದರೆ ಅಲ್ಲೇ ಅವರನ್ನು ವಿಚಾರಿಸಿಕೊಳ್ಳುವ ಹಾಗೆ. ಆ ಇಬ್ಬರು ಹುಡುಗರನ್ನು ಕಂಡ ಮೇಲೆ ಸಲ್ಲಕ್ಷಣ ಭರಿತರಾಗಿದ್ದಾರೆ ಎಂದು ಅರ್ಥವಿಸಿಕೊಂಡ ಮೇಲೆ ನಾನು ಕೇವಲ ಬ್ರಾಹ್ಮಣ ವಟುವಾಗಿ ಅವರ ಬಳಿಗೆ ಸಾಗಿದೆ, ನುಡಿಸಿದೆ, ಮಾತನಾಡಿಸಿದೆ. ಮಾತು ಅಂದರೆ ಅದು. ಲೋಕದಲ್ಲಿ ಮಾತು ಕಲಿಸುವುದಕ್ಕೆ ತಾಯಿ ಹೇಗೆ ಸಮರ್ಥಳಾಗಿ ಮಗುವನ್ನು ತಿದ್ದಿ ತೀಡಿ ವಾಕ್ ಚಾತುರ್ಯವನ್ನು ಬೆಳೆಸುತ್ತಾಳೋ ಅದೇ ರೀತಿಯಲ್ಲಿ ರಾಮಪ್ರಭುವನ್ನು ನಾನು ಗುರುತಿಸಿದೆ. ಒಬ್ಬ ತಾಯಿಯಾಗಿ ಮೃದು ಮಧುರ ವಚನಗಳಿಂದ ತನ್ನ ಸುಕುಮಾರನನ್ನು ಹೇಗೆ ನುಡಿಸಬೇಕು, ಮಾತನಾಡಿಸಬೇಕು ಎನ್ನುವುದನ್ನು ನನ್ನ ದೇವರಿಂದ ಕಲಿಬೇಕು. ಅಲ್ಲೋ ಏನು ವಿಗ್ರಹ ಅದು, ಏನು ಚಂದ, ಏನು ಅಂದ. ಆಗ ನನ್ನ ಮನಸ್ಸಿಗೆ ಅನ್ನಿಸಿ ಹೋದದ್ದು ರಮ್ಯತೆ ಇತಿ ರಾಮಂ. ರಾಮನನ್ನು ನೋಡಿದರೆ ಸಾಕು, ರಾಮನನ್ನು ಒಮ್ಮೆ ಅನುಭವಿಸುವುದಕ್ಕೆ ಸಾಧ್ಯವಾದರೆ ಸಾಕು, ನಮ್ಮ ಮನಸ್ಸು ರಮಿಸಲ್ಪಡ್ತದೆ, ಆ ಕಡೆಗೆ ಆಕರ್ಷಕವಾಗಿ ನಮ್ಮ ಚಿತ್ತ ಹರಿದು ಹೋಗುತ್ತದೆ. ನಮ್ಮ ಅದೇ ಬಾಲಪಾಠವನ್ನು ನನಗೆ ಮಾಡಿದ್ದು. ಮಗುವು ನಿನ್ನ ಜೀವನದಲ್ಲಿ ರಾಮನಾಮವನ್ನು ಬಿಟ್ಟರೆ ಬೇರೇನು ನಿನಗೆ ಇಲ್ಲ. ಅದೇ ಆಹಾರ, ಅದೇ ಗಾಳಿ, ಅದುವೇ ದೇಹದಾರ್ಢ್ಯತೆಗೆ ಅನುಕೂಲವಾಗುವಂಥ ಪೋಷಕಾಂಶ ಎಲ್ಲವೂ ರಾಮನೇ ಎನ್ನುವ ಹಾಗೆ ಬೋಧಿಸಿದ್ಲು. ಅಮ್ಮ ಹೇಳಿಕೊಟ್ಟಂಥ ಪಾಠ ಇದುವರೆಗೂ ಪಾಲಿಸಿಕೊಂಡು ಬಂದಿದ್ದೇವೆ. ಇಬ್ಬರನ್ನು ಸಂದರ್ಶಿಸಿದ ಋಷಮುಖದ ತಪ್ಪದಲ್ಲಿ ಮಾತಾಡಿಸುವಾಗ ಗೊತ್ತಾಯಿತು ಅಯೋಧ್ಯೆ ವೀರರು ಎನ್ನುವ ಹಾಗೆ. ನನ್ನ ಪರಿಚಯವನ್ನು ಮಾಡಿಕೊಟ್ಟೆ, ನಾನು ಹನುಮಂತನಿದ್ದೇನೆ ಅಂತ ಹೇಳಿದರು. ನಂಬಲಿಲ್ಲ ನಮ್ಮ ದೇವರು. ಹೇಳಿದರು, ನಾವು ನೋಡಿದ ಹನುಮಂತ ಎಲ್ಲಿ, ಇಲ್ಲಿ ಕಾಣುವ ನೀನು ವಟು ಎಲ್ಲಿ ಎನ್ನುವ ಹಾಗೆ. ಆಗ ದೇವರಿಗೆ ನಾನು ನಿಜ ದರ್ಶನ ಮಾಡಿದ್ದೆ. ಭೂವ್ಯೋಮಗಳನ್ನು ವ್ಯಾಪಿಸುವ ಹಾಗೆ ಬೆಳೆದು ನಿತ್ತೆ. ದೇವರೊಂದೇ ಮಾತು ಹೇಳಿದ್ದು, ಸಾಕಯ್ಯ ಬೆಳೆದುದು. ನನ್ನ ಜೀವನಕ್ಕೆ ಸಾರ್ಥಕವಾಯಿತು. ಪ್ರಭುವಿನ ಪಾದಕ್ಕೆ ಅಡ್ಡ ಬಿದ್ದು ಅವರೀವರನ್ನು ಎಡಬಲ ಬಾಹುಗಳಲ್ಲಿ ಕುಳ್ಳಿರಿಸಿ ಎತ್ತರವಾದ ಋಷಮುಖಕ್ಕೆ ಒಯ್ದೆ. ಅಲ್ಲಿ ಮಾತುಕತೆಗಳಾಗಿತ್ತು, ತುಲ್ಯಾರಿ ಮಿತ್ರತ್ವವು ಆಯಿತು. ರಾಮನ ಹಾಗೆಯೇ ಸುಗ್ರೀವನಿಗೆ ಹಾಗೆ, ಸುಗ್ರೀವನ ಮಿತ್ರನೇ ರಾಮನ ಮಿತ್ರ ಎನ್ನುವ ಈ ಒಪ್ಪಂದ ಆದ ಮೇಲೆ ತಪ್ಪಿತಸ್ಥರಾದ ನಿಂತಹ ವಾಲಿಯ ನಿಗ್ರಹ ಮಾಡಬೇಕು ಅಂತ ನಮ್ಮ ಪ್ರಭು ನಿಶ್ಚಯ ಮಾಡಿದ್ದು. ವಾಲಿಯ ನಿಗ್ರಹ ಆಯಿತು. ಆಮೇಲೆ ಸೀತಾಮಾತೆಯನ್ನು ಹುಡುಕಿಕೊಡ್ತೇವೆ ಎನ್ನುವಾಗ ನಾವು ಭರವಸೆಯನ್ನು ಕೊಟ್ಟಿದ್ದೆವು. ಆದರೆ ಒಂದು 4 ತಿಂಗಳು ಸ್ವಲ್ಪ ಕಷ್ಟ ಆಯಿತು. ಮಳೆಗಾಲ. ಹಾಗಾಗಿ ನಮಗೆ ಮಂಗಗಳಿಗೆ ನೆಲ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದ್ದರಿಂದ ಅಲ್ಲಿ ಇಲ್ಲಿ ಓಡಾಡಿಕೊಂಡಿರುವಾಗ ಈ ಅನ್ವೇಷಣೆಯ ಕಾರ್ಯ ಸಾಧ್ಯ ಇಲ್ಲ ಅಂತ ನಾವು ಕುಳಿತಿದ್ದೆವು. ದೇವರಿಗೆ ಸಿಟ್ಟು ಬಂತಲ್ಲ. ಲಕ್ಷ್ಮಣ ದೇವರು ಹೊರಟರು. ಆಗ ಅವರನ್ನು ಸಮಾಧಾನ ಮಾಡಲಾಯಿತು. ತಾರಾದೇವಿ ಸಾಗಿದ್ದು ಹುಡುಕಿ ಕೊಡ್ತೇವೆ ಎನ್ನುವ ಹಾಗೆ. ಆಮೇಲೆ ನಮ್ಮ ಒಡೆಯ ಸುಗ್ರೀವಾಜ್ಞೆಯನ್ನು ಹೊರಟಿದ್ರು. ಅದು ಸುಗ್ರೀವರಿಗೆ ಮಾತ್ರ ಸಾಧ್ಯ ಆಜ್ಞೆ ಹೊರಡಿಸುವುದು. ಸುಗ್ರೀವಾಜ್ಞೆಯನ್ನು ಮಾಡಿದರು. 77,000 ಪದ್ಮವಾನರ ಕಪಿವೀರರು ಒಂದೊಂದು ತಂಡದಲ್ಲಿ ನಿಂತು 4 ತಂಡಗಳಾಗಿ ವಿಭಾಗಿಸಲ್ಪಟ್ಟು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಗಳಿಗೆ ಸಾಗಬೇಕು ಅಂತ ಆಜ್ಞೆಯನ್ನು ಕೊಟ್ಟ.
30 ದಿನಗಳ ಒಳಗಾಗಿ ಸೀತೆಯ ಕುರುಹನ್ನು ತಂದು ಕೊಡದೇ ಇದ್ದರೆ ಎಲ್ಲರ ಶಿರಚ್ಛೇದವಾಗುವುದು ಅಂತ ಹೇಳಿದ್ದಾರೆ. ಅಮ್ಮ ಒಡೆಯ ಹೇಳಿದರೆ ಅದು ಮಾತೆ. ಹಾಗಾಗಿ ವಾನರರಹಿತನಾದಂಥ ಸುಗ್ರೀವನ ಮಾತನ್ನು ಕೇಳಿ ನಾವು ಜಾಂಬವಾದಿಗಳು ಅಂಗದ ಎಲ್ಲ ಈ ಕಡೆಗೆ ಬಂದಿದ್ದೇವೆ. ಬಂದು ಕುಳಿತು ಸಮುದ್ರದ ಬದಿಯಲ್ಲಿ ನಾವು ನಮ್ಮಷ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಸಮುದ್ರವನ್ನು ಹಾರಬೇಕು ಅಂತ ನಿಶ್ಚಯ ಆಯಿತು. ನಮ್ಮಲ್ಲಿ ಕೆಲವು ಎಳಸು ಮಂಗಗಳು ಹೇಳಿದ್ರು, ನಾವೊಂದು 40 ಹಾರ್ತೇವೆ, ನಾವೊಂದು 60 ಹಾರ್ತೇವೆ, ನಾವೊಂದು 70 ಹಾರ್ತೇವೆ. 70 ಹಾರಿ 40 ಹಾರಿ ಅಥವಾ 99 ಹಾರಿ ಬೀಳುವುದು ಸಮುದ್ರಕ್ಕೆ. ಮತ್ತೆಷ್ಟಾಗಬೇಕು? 100 ಹಾರಬೇಕು. ಹಾಗಿದ್ದರೆ ಮಾತ್ರ ಆ ಬದಿಯ ಲಂಕೆಯನ್ನು ತಲುಪುವುದಕ್ಕೆ ಸಾಧ್ಯ ಉಂಟು. ಎಲ್ಲರೂ ಅವರವಸರಕ್ಕೆ ಮಾತಾಡ್ತಾ ಇದ್ರು. ನಾನು ಒಂದು ಬದಿಯಲ್ಲಿ ಸುಮ್ಮನೆ ರಾಮ 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 ಅಂತ ಹೇಳಿ ಜಲವನ್ನು ಹೊಯ್ಗೆಯನ್ನು ನೋಡ್ತಾ ಕೂತಿದ್ದೆ. ಆಗ ಕರೆದ್ರಲ್ಲ ಜಾಂಬವರು, ಏನು ಹೇಳಿದರು? ಅಂಗದಾದಿ ಪ್ರಮುಖರೆಲ್ಲ ಆಡಿದ ಮಾತುಗಳನ್ನು ಕೇಳಿಕೊಂಡವರಿದ್ದಾರೆ. ವಯೋವೃದ್ಧರು ಅವರ ಯೋಚನೆ ಮಾಡಿದರು, ಯಾವ ಕಾರ್ಯಕ್ಕೆ ಯಾರು ಸಮರ್ಥರು ಎನ್ನುವ ಹಾಗೆ. ಪುಟಿದು ಕುಣಿಯುತ್ತಿರುವಂಥ ಮರ್ಕಟಗರಿ ಸುಮ್ಮನಿರುವಂತೆ ಹೇಳಿದರು. ನನ್ನ ಹತ್ತಿರಕ್ಕೆ ಕರೆದು, ಈಗ ನೀನು ಈ 100 ಜನ ವಿಸ್ತಾರವಾದಂಥ ಸಾಗರವನ್ನು ಉತ್ತರಿಸಬೇಕು. ಆ ಕಡೆಯ ಲಂಕೆಯಲ್ಲಿ ಏನಿದೆ ಹೇಗಿದೆ, ನಮ್ಮ ಅಮ್ಮ ಇದ್ದಾಳೋ ನೋಡಬೇಕು ಎನ್ನುವ ಹಾಗೆ ಆಜ್ಞೆಯನ್ನು ಕೊಟ್ಟು ನನಗಾಗೋದಿಲ್ಲ ಅಂತ ಹೇಳಿದೆ. ನಾನು ಕೂಡ ಹಾರಿದರೆ ಎಷ್ಟು ಹಾರಬಹುದು? ನನಗೊಂದು ಮಿತಿ ಇದೆ, ನನಗೆ ಗೊತ್ತಿದೆ ನನ್ನ ಮಿತಿ ಏನು ಅಂತ. ಮಿತಿಗಿಂತ ಹೆಚ್ಚಿನ ಭಾರವನ್ನು ಹೊರಲಿಕ್ಕೆ ಹೋಗಿ ಗೋಣು ಮುರ್ಕೊಳ್ಳೋ ಕೆಲಸ ಬೇಡ, ನನಗಾಗಲಿಕ್ಕಿಲ್ಲ ಅಂತ ಹೇಳಿದೆ. ಆಗ ಜಾಂಬವರು ಹೇಳಿದರು, ನೀನೇ ಕಲಿ ಹನುಮ. ನಾನು ಒಪ್ಪಿಕೊಂಡೆ, ನಾನು ಇನ್ನೂ ಕಲಿಯುವುದಕ್ಕಿದೆ, ಕಲಿತದ್ದು ಭಾಳ ಕಡಿಮೆ ಆಯಿತು ಜಾಂಬವರೇ. ನಿಮ್ಮಷ್ಟು ಪ್ರಾಯಕ್ಕೆ ತಲುಪುವಾಗ ಸ್ವಲ್ಪ ಏನಾದರೂ ನನಗೆ ಬುದ್ಧಿ ಬರ್ತದೋ ಏನೋ, ನನಗೆ ಆಗಲಿಕ್ಕಿಲ್ಲ ಅಂತ ಬಿಡಲಿಲ್ಲ. ಅಲ್ಲಿರುವಂತಹ ದುಷ್ಟರಾದ ರಾವಣಾದಿಗಳ ಬಗ್ಗೆ ತಿಳಿದುಕೊಳ್ಳಬೇಕು, ಸೀತಾದೇವಿಯ ಅನ್ವೇಷಣೆ ಮಾಡಬೇಕು ಅಂತಂದರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರು ಹೋದರೂ ಕೂಡ ಸೀತೆಯಲ್ಲಿದ್ದಾಳೆ ಅಂತ ಹುಡುಕಿ ಬಂದಾರು, ಅಥವಾ ಸೀತೆಯ ಅಸ್ತಿತ್ವವನ್ನು ನೋಡಿ ಬಂದಾರು. ಆದರೆ ಅಲ್ಲಿ ಏನಿದೆ, ಹೇಗಿದೆ, ವಸ್ತುಸ್ಥಿತಿ ಯಾವುದು, ರಾವಣನ ಅರಮನೆಯ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಅರ್ಥವಿಸಿಕೊಳ್ಬೇಕಾದ್ರೆ ನೀನೇ ಸರಿ ಎನ್ನುವ ಹಾಗೆ ಆಜ್ಞೆಯನ್ನು ಕೊಟ್ಟು ಹಿರಿಯರ ಮಾತನ್ನು ನಾವು ತಳ್ಳಿ ಹಾಕುವ ಹಾಗೆ. ಯಾಕಂದರೆ ಅರ್ಥವಿಸದೆ ಅವರ ಅನುಭವದ ಧಾರೆಯನ್ನು ಎರೆಯದೆ ಖಂಡಿತ ಅವರು ಮಾತನಾಡುವುದಿಲ್ಲ ಅಂತ ಸ್ಪಷ್ಟ ಇತ್ತು ನನಗೆ. ಮತ್ತು ಜಾಂಬವಾದಿಗಳೆಲ್ಲ ಇವತ್ತಿನವರಲ್ಲ, ಹಳೆಯ ಕಾಲದವರು ಅವರೆಲ್ಲವನ್ನೂ ಹಿಂದಿರ್ತಾರೆ. ಲೋಕ ಅರಿತಂಥ ಮಹಾನ್ ವ್ಯಕ್ತಿಗಳು. ಅವರ ಮಾತಿಗೆ ಬೆಲೆ ಕೊಟ್ಟೆ, ಅವರಿಗೆಲ್ಲ ವಂದಿಸಿಕೊಂಡೆ. ನೇರವಾಗಿ ಮಹೇಂದ್ರ ಬೆಟ್ಟವನ್ನು ಏರಿದ್ದೇನೆ. ಹಾರಬೇಕು ಅಂತ ಯೋಚನೆ ಮಾಡುವಾಗ ನಮ್ಮ ಪ್ರಭುಗಳಿಗೆ ವಂದಿಸಿಕೊಳ್ಳಬೇಕು. ಇಂದು ಶೇಖರ ಕಮಲ ಬಂಧು, ಇಂದು ಶೇಖರ ಕಮಲ ಬಂಧು, ಇಂದು ಶೇಖರ ಕಮಲ ಬಂಧು, ಇಂದ್ರಾದಿ ಸುರವೃಂದ, ಎಲ್ಲಿರುವ ಇಂದ್ರಾದಿ ಸುಮನಸರು, ಶಾರದೆ ಗೌರಿ ಗಣಪ ಮೊದಲಾಗಿ, ಶಾರದೆ ಗೌರಿ ಗಣಪ ಮೊದಲಾಗಿ ರಘುನಂದನನ ಧ್ಯಾನಿಸುತ್ತ, ಪ್ರಭು ಶ್ರೀರಾಮಚಂದ್ರ ರಘುನಂದನನ ಧ್ಯಾನಿಸುತ್ತ ನಡೆಗೆದು ಹಾರಿದವು ಲೋಕ ತಲ್ಲಣಿಸಲು. ಹೌದಲ್ಲ, ಅರಣ್ಯ ಸಿಕ್ಕಿದೆ ಕಡ. ರಾಮ ಕಾರ್ಯ, ರಾಮ ಸೇವೆ ಎನ್ನುವುದನ್ನು ಉಸಿರಾಗಿಸಿಕೊಂಡವನಾದ ನಾನು ಈ ಕಾಲದಲ್ಲಿ ಹಿಂದೆ ಬೀಳಲುಂಟೆ? ಇಲ್ಲವೇ ಇಲ್ಲ.
ಹಾಗಾಗಿ ನಾನು ಹಾರುವುದರ ಮೊದಲಾಗಿ ನಾನು ಯಾರನ್ನು ನಂಬಿದ್ದೇನೆ ಅವರನ್ನು ಪ್ರಾರ್ಥಿಸಿಕೊಳ್ಳದೆ ಹೋದ್ರೆ ನಾನು ಕೃತಜ್ಞನಾಗಿ ಹೋಗುತ್ತೇನೆ. ನಾನು ಬೆಳೆಯುವಲ್ಲಿ ಮಾತೆ ಶಾರದಾದೇವಿ, ಹಿಂದೂ ಶೇಖರ ಕವಲ ಬಂಧಗಳು, ಇಂದ್ರಾದಿ ಸುಮನಸರು, ಆಮೇಲೆ ಹರಿಹರ ಬ್ರಹ್ಮಾದ್ಯರು, ಗಣಪಾದಿಗಳೆಲ್ಲರೂ ಕೂಡ ನನ್ನ ಈ ಕಾರ್ಯಕ್ಕೆ ಯಶಸ್ಸನ್ನು ಕೊಡಲಿ ಎನ್ನುವ ಹಾಗೆ ಅವರನ್ನೆಲ್ಲ ಪ್ರಾರ್ಥಿಸಿ ದಶ ದಿಕ್ಕುಗಳಿಗೂ ವಂದಿಸಿ, ದಿಕ್ಪತಿಗಳೆಲ್ಲ ಅವರಿದ್ದಾರೆ, ದಿಕ್ಕುಗಳಿಗೂ ವಂದಿಸುತ್ತಾ ಹಾರುವುದಾದರೆ ಹೇಗೆ ಈ ಜಗವೆಲ್ಲ ಕಂಪಿಸುವ ಹಾಗೆ, ಸಾಗರವೇ ಮೇಲೆಂದು ಗೋಂದರಿದವಂತೋ ಎನ್ನುವ ಹಾಗೆ, ಅತಿವೃಷ್ಟಿಯೋ ಅನಾವೃಷ್ಟಿಯೋ ಉದ್ಭವಿಸುವುದು ಎನ್ನುವ ಹಾಗೆ, ನಾನು ಮೆಟ್ಟಿದ ನೆಲ, ನಾನು ತುಳಿದಂತ ಈ ಪುಣ್ಯ ಭೂಮಿಯೇ ಕಂಪಿಸುವ ಹಾಗೆ ಜಗವೆಲ್ಲವೂ ಮೂಕ ವಿಸ್ಮಿತವಾಗಿ ನಿಬ್ಬೆರಗಾಗಿ ಬಿಟ್ಟ ಕಣ್ಣುಗಳಿಂದ ಹನುಮನ್ನನ್ನೇ ನೋಡುವ ರೀತಿಯಲ್ಲಿ ಆ ಕಡೆಗೆ ಹಾರಬೇಕಲ್ಲ. ಅದಕ್ಕಾಗಿ ಕಡಲ್ಯಾಕೆ ಏರಿ ಯಾಕೆ ಕತ್ತೆ ಹಿಂದೆಳಿತಾನೆ ಅಂತ ಗೊತ್ತಾಗಲಿಲ್ಲ. ಯಾರು ಹಿಂದೆಳಿದು ಅಂತ ಪ್ರತ್ಯಕ್ಷವಾಗಿ ಯಾರೂ ಕಾಣುವುದಿಲ್ಲ. ನಾನು ಗಾಳಿಯ ವೇಗದಲ್ಲಿ ಇಲ್ಲ, ಮನೋವೇಗದಲ್ಲಿ ಸಂಚಾರ ಮಾಡ್ತಾ ಇದ್ದೆ. ನನ್ನ ವೇಗ ತಡೆದದ್ದು ಯಾರು ಗೊತ್ತಾಯಿತು. ಕೆಮ್ಮಿಣಿ ಎನ್ನುವಂಥ ಒಬ್ಬಳು ರಾಕ್ಷಸಿ ನೆರಳಿನ ಜಾಡನ್ನೇ ಹಿಡಿದು ಕೇವಲವಾಗಿ ತನ್ನತ್ತ ಆಕರ್ಷಿಸಿ ನುಂಗುವಂಥ ಸ್ವಭಾವ ಅವಳದು ಅಂತ ಗೊತ್ತಾಯಿತು. ನೇರವಾಗಿ ಆ ಛಾಯೆಯನ್ನು ಭೇದಿಸಿ ಅವಳ ಉದರವನ್ನು ಹೊಕ್ಕು ಸಂಹರಿಸಿದೆ. ಮತ್ತೆ ಸ್ವಲ್ಪ ಮುಂದೆ ಹೋದಾಗ ಅವ ಸಿಕ್ಕಿದಲ್ಲ, ಯಾರದು? ಮೈನಾಕ. ಆನೆ ಮೇಲೆದ್ದು ಬಂದು, ಹನುಮ ಹಾರಿ ದಣಿದಿದ್ದೀಯಾ, ನಿನ್ನ ದಣಿ ವಾರಿಸಿಕೊಳ್ಳೋದಕ್ಕೋಸ್ಕರವಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆ ಅಂತ ಹೇಳಿದ. ಅದನ್ನು ನಯವಾಗಿ ತಿರಸ್ಕರಿಸಿದೆ. ರಾಮ ಕಾರ್ಯದ ಮುಂದೆ ದಣಿವಿಲ್ಲ, ಬಾಯಾರಿಕೆ ಇಲ್ಲ, ಏನಿಲ್ಲ. ಒಂದೇ ಉದ್ಯೋಗ, ಒಂದೇ ಕೆಲಸ, ಒಂದೇ ಮಾತು, ಏಕವಾಕ್ಕಾಗಿ ಹೊರಟಂತಹ ನಾನು ಆದಷ್ಟು ಬೇಗನೆ ಕಾರ್ಯವನ್ನು ಪೂರೈಸಬೇಕು. ಬೇಕಾದ್ರೆ ತಿರುಗಿ ಹೊರಡಿ ಬರುವಾಗ ನೋಡುವ ಅಂತ ಹೇಳಿದೆ. ಹಾಗಾಗಿ ಅಲ್ಲಿಗೂ ವ್ಯವಸ್ಥೆ ಆಯ್ತಲ್ಲ, ಮುಂದೆ ಹಾರಬೇಕು. ಎಷ್ಟು ಮುಂದೆ ಬಂದಿದ್ದೇನೆ ಅಂತ ಗೊತ್ತಿಲ್ಲ. ಏನೋ ಒಂದು ಕಾಣಿಸುತ್ತಾ ಇದೆ. ಒಂದು ಸಣ್ಣ ಕುಟೀರ, ಅಲ್ಲೊಬ್ಬರು ಮಾರ್ಚ್ಗಳು ಕುಳಿತಿದ್ದಾರೆ, ತಪೋಮಗ್ನರಾಗಿದ್ದಾರೆ. ಹಾಗಾದ್ರೆ ಕೇಳಬೇಕು, ದಾರಿ ತಪ್ಪಿತು ಆರುವ ರಭಸದಲ್ಲಿ ಯೋಜನೆಗಳ ಲೆಕ್ಕಾಚಾರ ಇಟ್ಕೊಳ್ಳಿಲ್ಲ. ಹೆಚ್ಚಾದದ್ದು ಗೊತ್ತೇ ಆಗಲಿಲ್ಲ. ಸ್ವಲ್ಪ ಹೆಚ್ಚಾಯ್ತಲ್ಲ, ಅದಕ್ಕಾಗಲಿಲ್ಲಲ್ಲ. ಹಾಗಾಗಿ ಮುಂದೆ ಬಂದು ತಲುಪಿದ ಈ ಪ್ರದೇಶ ಯಾವುದು ಕೇಳುವುದಕ್ಕೆ ಬೇರೆ ಯಾರಿಲ್ಲ, ಒಬ್ಬರೇ ಕುಳಿತಾರೆ. ರವಿಂದು ವಾಸಿಗಳಂತೆ ಹೋಗಿ ಮಾತನಾಡಿಸಿ, ಸ್ವಾಮಿ ಪಾದ ಕೆರಗಿದ್ದೇನೆ, ನಾನು ಸ್ವಲ್ಪ ದಾರಿ ತಪ್ಪಿದವನಿದ್ದೇನೆ, ನನ್ನ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದೆ. ಏನು
ಲಂಕೆಯಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಯೋಚನೆ ಇತ್ತು, ನನ್ನ ಮನಸ್ಸೊಂದು ಕಲ್ಪನೆ ಇತ್ತು. ಆದರೆ ಸ್ವಲ್ಪ ಕಲ್ಪನೆಯ ದಾರಿ ನಾನು ತಪ್ಪಿಸಿತು. ಸ್ವಲ್ಪ ಮುಂದೆ ಕರ್ಕೊಂಡು ಬಂದಿದೆ. ಏನು ಎತ್ತಂತ ಗೊತ್ತಿಲ್ಲ, ಹೇಳಬೇಕು. ಅವ್ರು ಹೇಳಿದ್ರು ನನಗೆ ಎದ್ದೇಳಲಿಕ್ಕೆ ಆಗುವುದಿಲ್ಲ, ಎಲ್ಲ ದೇಹ ಜಡೆಗಟ್ಟಿ ಭೂಮಿಯನ್ನು ಸೇರಿದೆ, ಸ್ವಲ್ಪ ಎತ್ತಿ ಹಿಡಿದ್ರೆ ನಾನು ವ್ಯವಸ್ಥೆ ಮಾಡಬಹುದು ಹೇಳಿದ್ರು. ಬಲ ಪ್ರಯೋಗ ಮಾಡಿ ಅವರನ್ನು ಎಬ್ಬಿಸಿದೆ. ಭೂಗರ್ಭದೊಳಗೆ ಹೋಗಿದ್ದಪ್ಪ. ಅವರ ಗಡ್ಡ ಎಲ್ಲ ಕೇಶರಾಶಿಗಳೆಲ್ಲ ಬಹಳ ಕಾಲ ಆಯಿತು ಗುರು ತಪಸ್ಸಿಗೆ. ಆದರೂ ಕೂಡ ಅವರಿಗೆ ಪ್ರಪಂಚದ ಗೊಡವೆ ಇಲ್ಲ. ಎತ್ತಿದಾಗ ತೋರಿಸಿದ್ವಿ, ಅಕೋ ಅಲ್ಲಿದೆ ಲಂಕೆ, ನೀನು 107 ಯೋಜನ ಹಾರಿದ್ದಿ ಅಂತ. 100 ಹಾರಬೇಕಾದದ್ದು, ನಾನು ಒಮ್ಮೆ ಮಂಗ ಆದದ್ದು. ನಮ್ಮ ಮಂಗಗಳೆಲ್ಲ ಹೇಳಿದ್ರಲ್ಲ 70 ಹಾರ್ತೇವೆ 80 ಹಾರ್ತೇವೆ ಅಂತ. ನನ್ನ ಸ್ವಲ್ಪ ಅಧಿಕ ಪ್ರಸಂಗ ಆಯಿತು, 107 ಆಯಿತು. ಹಾಗಾದರೆ 7 ಯೋಜನ ಹಿಂದೆ ಹೋಗಬೇಕು ಅಂತ ತೋರಿಸಿಕೊಟ್ರು. ಅವರನ್ನು ಹಾಗೆ ಪುನಃ ಕುಳ್ಳಿರಿಸಿ ಅವರ ಆಶೀರ್ವಾದವನ್ನು ಪಡೆದು ಹಿಂದಕ್ಕೆ ಹಾರಿ ಲಂಕೆಯನ್ನು ಸೇರುತ್ತೇನೆ. ನಮ್ಮ ಈ ಲಂಕಾ ರಾಷ್ಟ್ರ ವರ್ತಮಾನದಲ್ಲಿ ಪ್ರಸಿದ್ಧಿ ಹೊಂದಬೇಕು ಅಂತಾದ್ರೆ ಕಾರಣ ಯಾರು? ಲಂಕಿಣಿ. ಅದನ್ನು ಕಾಯುವಂತಹ ಗುರುತರ ಹೊಣೆಗಾರಿಕೆ ಇರುವವಳು ನಾನು. ಲಂಕಾ ರಾಷ್ಟ್ರವನ್ನೇ ಕಾಯುವುದು, ಚೆನ್ನಾದ ಕಾವಲನ್ನು ಕಾಯುತ್ತಾ ನನ್ನ ಬದುಕನ್ನೇ ಸವೆಸುವವಳು ನಾನು. ಒಂದೋ ಎರಡೋ ಅದೆಷ್ಟೋ ದಿನಗಳಿಂದ ಎಡೆ ಬಿಡದೆ ರಾತ್ರಿ ಹಗಲೆಲ್ಲದೆ ಕಾಯ್ತಾ ಇದ್ದವಳು. ಇಂದ್ಯಾಕೋ ಯಾವುದೋ ಒಂದು ರೀತಿಯ ಜಾಡ್ಯ ನನ್ನ ಮೈಯಾವರಿಸಿದಂತಹ ಅನುಭವ. ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವ ಹಾಗಾಗಿದೆ. ಅಲ್ಲಿಗೆ ಉದ್ದಕ್ಕೆ ಕುಳಿತುಕೊಂಡು ಸ್ವಲ್ಪ ನಿದ್ದೆ ಮಾಡು.
ರಾಕ್ಷಸರೇ ಒಂದು ಒಳ್ಳೆಯ ಮುಖ ನೋಡು ಅಂದರೆ ಯಾವುದು? ಕೆಂಪು ಕಂಗಳ, ಕೋರೆ ಮೀಸೆಯ, ಪೊದೆ ಹುಬ್ಬಿನ, ಅಗಾಧ ದೇಹದ ರಾಕ್ಷಸರು ಅಲ್ಲಲ್ಲಿ ತಿಂದುಕೊಂಡಿದ್ದಾರೆ. ಓಹೋ, ಇವರಿಗೆಲ್ಲ ಈ ಹೊತ್ತಿನ ಸ್ವಲ್ಪ ಬಲ ಜಾಸ್ತಿ ಹಾಗೆ ಹೇಳ್ತಾರೆ. ನಾವು ದೇವರು ಹೇಳ್ತಾ ಇದ್ವಿ ಅಂತ ರಾಕ್ಷಸರು ಅಲ್ಲಲ್ಲಿ ಹಿಂಡಾಗಿ ಆಯಕಟ್ಟಿನ ಪ್ರದೇಶಗಳಲ್ಲಿ ಹೋಗುವವರ ಮೇಲೆ ಸೂಕ್ಷ್ಮ ದೃಷ್ಟಿಯನ್ನು ಇಟ್ಟುಕೊಂಡು ಕಾಯ್ತಾ ಇದ್ದಾರೆ. ವೈರಿಪ್ರವೇಶ ಆಗದ ಹಾಗೆ ಎಂಬ ಭಯವೋ ಏನೋ ಅವರಿಗೆ. ಆ ರೀತಿಯಿಂದ ಸಂಚರಿಸುತ್ತಾ ನೋಡ್ತಾ ಇದ್ದಾರೆ. ಅವರೆಲ್ಲರ ಕಣ್ಣು ತಪ್ಪಿಸಿ ಅಲ್ಲಲ್ಲಿ ತಿರುಗಾಡುವ ದಾನವರನ್ನು ದಾಟಿ ಹೀಗೆ ನಡ್ಕೊಂಡು ಬರ್ತಾ ಇದ್ದೇನೆ. ಮಹಾದ್ವಾರದ ಕಡೆಗೆ ಬಂದಿದ್ದೇನೆ. ಮಹಾದ್ವಾರದ ಒಳ ಪ್ರವೇಶ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಹೇಳುವರು ಇದ್ದಾರಲ್ಲ. ಯಾಕಂದ್ರೆ ರಾವಣೇಶ್ವರನ ಅರಮನೆ ಅಲ್ವೋ ಇದು, ಹಾಗಾಗಿ ಆ ವ್ಯವಸ್ಥೆ ಇರ್ಬೋದು. ಹಾಗೆ ಹೀಗೆ ದಾರಿ ಗಡ್ಡವಾಗಿ ಮಲಗಿದೆ. ಕಾಣ್ತಾ ಉಂಟು. ಸಮತಟ್ಟಾದ ಪ್ರದೇಶ ಅಲ್ಲ, ಆದ್ರೆ ಮಲಗಿದ್ದು ಸಮತಟ್ಟಾದ ಪ್ರದೇಶದಲ್ಲಿ. ಗಂಡಲ್ಲ, ರಾಜ್ಯದಲ್ಲಿ ಗಂಡು ಹೆಣ್ಣು ಹುಡುಕುವುದು ಕಷ್ಟವೇ ಒಂದೇ ರೀತಿ ಇರ್ತಾರೆ. ಹಾಗಾಗಿ ನಾವು ಅವುಗಳ ದೇಹದ ರಚನೆಯನ್ನು ಬೊಬ್ಬೆಯನ್ನು ಸ್ವಲ್ಪ ಲಕ್ಷಿಸಿ ಅವರಿಗೆ ಗಂಡ ಹೆಣ್ಣು ತೀರ್ಮಾನ ಮಾಡಬೇಕಾಗ್ತದೆ. ಅಪ್ಪ, ಇದು ಮಲಗಿದ್ದಲ್ಲ, ಒಟ್ಟು ಬಿದ್ದುಕೊಂಡದ್ದು. ಮಲಗುವುದು ವ್ಯವಸ್ಥೆ ಒಟ್ಟಾರೆ ವ್ಯವಸ್ಥೆ ಸರಿ ಇಲ್ಲ. ಆದರೂ ಇದ್ದ ವ್ಯವಸ್ಥೆ ಎಲ್ಲಾದರೂ ಚಂದ ಮಲಗಬೇಡವಾ? ರಾವಣೇಶ್ವರನ ಅರಮನೆಯಲ್ಲಿ ಹೀಗೆಲ್ಲ ದಾರಿಯಲ್ಲಿ ಮಲಗುವ ಕ್ರಮ ಇರ್ಲಿಕ್ಕಿಲ್ಲ. ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು. ಆದರೆ ದಾರಿ ಗಡ್ಡೆ ಇರುವುದರಿಂದ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಸಂಚರಿಸ್ತಾ ಉಂಟು. ಅದು ಗೊರಕೆ ಕೇಳುವಾಗ ನಿಮಗೆ ಓ ದೇವರ ಕಿವಿಗೆ ಹೊಡೀತದೆ. ಅಷ್ಟಿಷ್ಟಲ್ಲ, ಹತ್ತಿರ ಯಾರು ಮಲಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಾದ್ರೆ ಇಲ್ಲ, ಎದೆ ಹೊಡೆದು ಸಾಯ್ಬೇಕು. ಅಂತಹ ಗೊರಕೆ ಇದು. ಅದು ಕೂಡ ಒಳ್ಳೆಯ ಗೊರಕೆಯ ಕರ್ಕಶ. ಆರ್ಭಟೆ ಅಂದ್ರೆ ಹಾಗೆ. ಆ ರೀತಿಯಲ್ಲಿ ಗೊರಕೆ ಹೊಡೆದು ಓಹೋ, ಒಂದು ಬಾರಿ ಕಾಲು ಎತ್ತಿ ಹಾಕಿದ್ರೆ ಅಷ್ಟು ದೊಡ್ಡ ಶಬ್ದ ಆಗ್ತದೆ ನೋಡಿ. ಹಾಗಿದ್ದರೆ ಇನ್ನು ಎದ್ದು ನಿಂತಾಗ ಏನೆಲ್ಲ ಆಗ್ಬೋದು ಪರಮಾತ್ಮನಿಗೆ ಗೊತ್ತು. ಆಗಲಿ, ರಾಮದೇವರಿದ್ದಾರೆ, ಅವರನ್ನೇ ಪ್ರಾರ್ಥನೆ ಮಾಡಿಕೊಂಡು ಇದನ್ನಿಗೊಂದು ಬದಿಗೆ ಹಾಕ್ಬೇಕಲ್ಲ. ಎಬ್ಬಿಸುವುದು ಬೇಡ, ಇಲ್ಲ ಎತ್ತಿ ಬದಿಗಾದರೂ ಹಾಕುವುದಿತ್ತು. ಅದರ ಮುಟ್ಲಿಕ್ಕೆ ಉಪಾಯ ಇಲ್ಲ. ಹೆಣ್ಣು ಹತ್ರ ಹೋಗುವಾಗಿಲ್ಲ. ನಾನು ಪಾಲಿಸಿಕೊಂಡು ಬಂದ ಬ್ರಹ್ಮಚರ್ಯ ಆಗಿದೆ. ಆದರೆ ಎಬ್ಬಿಸುವುದು ಹೇಗೆ ನೋಡು. ಓಯ್ ಅಮ್ಮಯ್ಯ, ಓಯ್ ಅಕ್ಕಯ್ಯ, ಯಾವುದು ಸಾಗುವುದಿಲ್ಲ, ಯಾವ ಸಂಜ್ಞೆಯೂ ನಡೆಯುವುದಿಲ್ಲ. ಸ್ವಲ್ಪ ಕಿವಿ ಹತ್ರ ಮಾತಾಡ್ತದೆ. ಕಿವಿಯಲ್ಲಿ ಓ ಇದು ಅಮ್ಮಮ್ಮ, ಈ ದಾರಿಯಲ್ಲಿ ಮಲಗುವುದು ಒಳ್ಳೆದಕ್ಕಲ್ಲ. ಒಳ್ಳೆ ಹೆಣ್ಮಕ್ಕಳ ಲಕ್ಷಣ ಒಳಗೆ ಅಂತ ಬರದಲ್ಲಿ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇಹದ ನವರಂಧ್ರದಲ್ಲಿ ಗಾಳಿ ಹೋಗ್ತದೆ. ನಾನು ಹತ್ತಿರ ಹೋಗೋದು ನನ್ನ ಹತ್ತಿರ ಎಳಿತದೆ. ಉಸಿರು ಹೊರಗೆ ಬರುವಾಗ ನಾನು ದೂಡ್ತದೆ. ಹತ್ತಿರ ಹೋಗುವ ಹಾಗಿಲ್ಲ. ಹಾಗಾದ್ರೆ ಇನ್ನೊಂದು ಪ್ರಯತ್ನ ಮಾಡಿ. ಸುದ್ದಿಯಲ್ಲಿ ಇಲ್ಲ ಹಾಗೆ ಕೆಲಸ ಮಾಡ್ತಾರೆ. ನಮ್ಮ ಬಾಲದ ಕೊನೆಯ ಸ್ವಲ್ಪ ರೋಮಗಳು ಮೂಗಿನೊಳಗೆ ಹೋದರೆ ಎಚ್ಚರಾಗಲಿಕ್ಕೂ ಸಾಧ್ಯ. ಒಂದು ನಮ್ಮದು ಬಾಲದ ಪ್ರಯೋಗ ಮಾಡಿ. ಒಂದು ನಿದ್ದೆ ಮಾಡ್ಲಿಕ್ಕೂ ಬಿಡುವುದಿಲ್ವಲ್ಲ. ಹೌದಾ? ಸರಿ, ನಾನು ಮಲಗಿದ ವಾಸ್ತು ಸರಿ ಇಲ್ಲ.
ಬೆಳಿಗ್ಗೆ ಮಲಗಿ ಸ್ವಲ್ಪ ದೇಹ ಆಯಾಸ ಆಗಿತ್ತು, ಈಗ ಮಗ್ಗುಲು ಬದಲಿಸಿತ್ತು, ಇನ್ನು ಮತ್ತೆ ಪುನಃ ನಿದ್ರೆ. ಎಂತೆಂಥ ವ್ಯಕ್ತಿಗಳಿದ್ದಾರೆ ಲೋಕದಲ್ಲಿ. ಕೆಲವರಿಗೆ ಅವರವರ ಮನೆಯಲ್ಲೇ ಹಂಸತೂಲಿಕಾ ತಲ್ಪದ ಮೇಲೆ ಎಲ್ಲ ವ್ಯವಸ್ಥೆ ಇದ್ದು ಮಲಗಿದ್ರು ಎಷ್ಟೋ ರಾತ್ರಿ ನಿದ್ರೆ ಬರುದಿಲ್ಲ. ಕೆಲವಕ್ಕೆ ಬಿದ್ದಲ್ಲಿ ನಿದ್ರೆ ಬರ್ತದೆ, ಎದ್ರೆ ನಿದ್ರೆ ಬರ್ತದೆ. ಇಂಥದ್ದೊಂದು ಜಾತಿ ಉಂಟಲ್ಲ, ಇದಕ್ಕೆ ರಾಕ್ಷಸರು ಅಂತ ಹೇಳಿದ್ರೆ ಏನಾದರೂ ಎಬ್ಬಿಸಲೇಬೇಕಾ? ಓಯ್ ಓಯ್ ಅಕ್ಕಮಕ್ಕ, ಓಯ್ ಹೇಳು 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 ಹೇಳು. ಬಾಲ ಹಾಕಿದ್ರೆ ಆಗ್ಬೇಕು, ಅದಕ್ಕೆ ಬೇರೆ ಜಾಗ ಬೇರೆ ನನ್ನ ಬಾಲಕ್ಕೆ ಬೆಳೀಲಿಕ್ಕೆ ಆಜ್ಞೆ ಕೊಟ್ಟು ಎಬ್ಬಿಸೇ ಬಿಡ್ತೀಯ ನೋಡು. ಮಧ್ಯರಾತ್ರಿಯ ಕಾಲ ಸ್ವಚ್ಛಂದವಾಗಿ ಗಾಢ ನಿದ್ರೆಗೆ ಒಳಗಾದವಳು ನಾನು. ಅಲ್ಲಲ್ಲಿ ಇಲ್ಲಿಂದ ತಿರುಗಾಡುತ್ತಾ ನನ್ನ ನಿದ್ದೆ ಹಾಳು ಮಾಡಿದೆ. ಯಾರೋ ನನ್ನ ನಿದ್ದೆ ಹಾಳು ಮಾಡಿದೆ. ನಿದ್ದೆ ಇಲ್ಲ ಬೇರೆ ನಿನಗೆ ನೀನು ಭೂತಂಗಳ ಹಾಗೆ ನೀನು ಭೂತಂಗಳ ಹಾಗೆ
ಒಳ್ಳೆಯದು ಅಂತ ಎಣಿಸಿದೆ. ಯಾಕೆ? ಯಾಕಂದ್ರೆ ದೇಹದ ಯಾವ ಅಂಗಗಳು ಚಲಿಸದೆ ಕೇವಲವಾಗಿ ನನಗೆ ಏರಿಳಿತ ಮಾತ್ರ ಕಂಡದ್ದು. ಹೌದಾ? ಈಗ ಕಂಡರಲ್ಲ. ಗೊತ್ತಾಯ್ತು. ಇನ್ನು ರಾಕ್ಷಸಿ ಹೆಣ್ಣು. ಹೆಣ್ಣಲ್ಲ, ರಾಕ್ಷಸಿ ಅಂದ್ರೆ ಹೆಣ್ಣೆ. ರಾಕ್ಷಸಿ ಅಂದ್ರೆ ಹೆಣ್ಣಲ್ಲ, ರಾಕ್ಷಸಿ ಹೆಣ್ಣೆ. ಇಲ್ಲಿ ದಾರಿ ಮಧ್ಯೆ ಮಲಗಿದೆಯಲ್ಲ, ಹಾಗಾದ್ರೆ ನಿನಗೆ ಬೇರೆ ಹೊತ್ತಲ್ಲಿ ನಿದ್ರೆ ಮಾಡ್ಲಿಕ್ಕೆ ಅವಕಾಶವೇ ಕೊಡುದಿಲ್ಲ ನಿನ್ನ ಒಡೆಯ. ಅದೆಲ್ಲ ನಿನಗೆ ಯಾಕೆ? ಅಲ್ಲ, ಹಾಗಲ್ಲ, ಒಂದೊಂದು ಉದ್ಯೋಗದಾರಿಗೆ ಒಂದೊಂದು ಪಾಳಿ ಅಂತ ಇರ್ತದೆ. ದಿನದೊಂದು ಎಷ್ಟು ಹೊತ್ತು ಕೆಲಸ, ಒಂದು ಎಷ್ಟು ಹೊತ್ತು ನಿದ್ದೆ, ಊಟ, ವ್ಯವಹಾರ ಇತ್ಯಾದಿ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಆದ್ರೆ ನಿಮ್ಮ ಲಂಕೆಯಲ್ಲಿ ಅದಕ್ಕೂ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು. ನೀನು ಸಿಕ್ಕ ಹಾಗೆ ಬಿದ್ದುಕೊಂಡು ಒಟ್ಟು ಗೊರಟೆ ಹೊಡಿತಾ ಇದ್ದಿ. ನೀನು ನೋಡುವಾಗಲೇ ಗೊತ್ತಾಗ್ತದೆ ನಿದ್ದೆ ಇಲ್ಲವೇನೆ ನಿನಗೆ, ನೀನು ಹೆಣ್ಣು ಭೂತಂಗ. ನಮ್ಮ ಊರಿನಲ್ಲಿ ಹೇಗೆ ಭೂತಗಳು? ಹೌದೌದು, ಅಂದ್ರೆ ಅದರ ಭೂತಗಳಿಂದ ಕಾಣಿಸಿಕೊಳ್ಳುವುದು. ಯಾವುದು ಊರು ನಿನ್ನದು? ನಮ್ಮದು ಅಲ್ಲಿ ನಮ್ಮದು ಊರಲ್ಲಿ ಉಂಟು. ನಮ್ಮದು ಹೋದಲ್ಲೆಲ್ಲ ಊರು, ನಾವು ಊರಿಲ್ಲದವರು ಅಲಿತಾ ಇರೋದು ಅಷ್ಟೇ. ಮತ್ತೆ ನಮ್ಮ ಊರಲ್ಲಿ ಹೀಗೆ ಅಂತ ಹೇಳಿದ್ರೆ ಕಾಡೆಲ್ಲ ನಮ್ಮದೇ ಊರು. ಈಗ ನಿಮ್ಮಲ್ಲಿ ಕಾಡಿದಿರತ್ತೆ ನಮ್ಮದೇ ಊರು, ನಿಮ್ದಲ್ಲ. ನಿಮ್ಮ ಕಾಡಾದರೂ ನಮ್ಮದೇ ನಾಡು, ಮಂಗಗಳಿಗೆ. ಹಾಗಾಗಿ ಇನ್ನನ್ನು ನೋಡುವಾಗ ಹಾಗೆ ಭಯಂಕರವಾಗಿ ಭೀತಿ ಹುಟ್ಟಿಸುವ ಹಾಗೆ, ನೋಡುವಾಗ ದೇಹದ ಆಕೃತಿಯು ಹಾಗೆ, ಕೆಲವು ಉದ್ದ. ನೋಡುವಾಗಂತಲ್ಲ, ನೋಡದಿದ್ರು ಹೀಗೆ. ಯಾರಿಗೂ ಗೊತ್ತು, ನಾನು ಪ್ರಥಮ ಅಂತ ನೋಡುದಲ್ಲ. ಕೆಲವು ಉದ್ದ, ಕೆಲವು ಉರುಟು, ಕೆಲವು ಅಗಲ, ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ. ಹಾಗಾಗಿ ಈ ರೀತಿಯಾಗಿ ದಾರಿ ಘಟ್ಟವಾಗಿ ಮಲಗಿದ್ಯಲ್ಲ, ಏನು ನಿನಗೆ ಬೇರೆ ಉದ್ಯೋಗ ಅಂತ ಇಲ್ವಾ? ಯಾರೇ ನೀನು? ನಿನ್ನ ಹೆಸರು ಏನು? ಏನ್ ಕಥೆ? ಸುಮ್ಮನೆ ಮಲಗಿದ್ದಲ್ಲ. ಸರಿ, ಇನ್ನು ಅಭ್ಯಾಸ ಆಗಿ ಏನು ಪ್ರಯೋಜನ ಇಲ್ಲ ನಿನಗೆ. ಯಾಕಂದ್ರೆ ಇಲ್ಲಿಗೆ ಬಂದಾಯ್ತಾ? ಬಂದ ಮೇಲೆ ಕೆಲಸ ಮುಗಿಸಿ ಆಗುವುದಿಲ್ಲ. ಇಲ್ಲಿಗೆ ಬಂದ ಮೇಲೆ ನಿನಗೆ ಇನ್ನು ಭವಿಷ್ಯ ಇಲ್ಲ ಅಂತ. ನಿನಗೆ ಭವಿಷ್ಯ ಮತ್ತೆ ಭೂತಂಗಳಂತ ನೀನು ಮಾತಾಡಿದ್ದಿ. ನಾನು ಭೂತಂದ್ರೆ ಅರ್ಥ ಮಾಡಿಕೊಂಡಿದ್ದೆ ಹೇಗೆ ಬಲ್ಲೆಯ? ನಮ್ಮ ಹಿಂದೆ ಅಂತ. ಹೌದಾ? ನಮ್ಮ ಹಿಂದೆ ಏನು ಎನ್ನುವುದನ್ನು ಆಲೋಚಿಸಿ ನಮ್ಮ ಮುಂದೆ ಹೇಗಾಗಬೇಕು ಎನ್ನುವುದನ್ನು ನಿಶ್ಚಯಿಸುವವರು ನಾವು. ಯಾಕೆ ಮಲಗಿದಲ್ವೋ? ನಿನ್ನನ್ನು ನಾನು ತಡೆಯುವುದಕ್ಕಾಗಿಯೇ ಮಲಗಿದ್ದಿಲ್ಲಿ. ಬಾಗಿಲ ಭಟರು. ಹೌದು, ಬಾಗಿಲ ಭಟರು. ಎಂತದು? ಕೇವಲ ಇರುವಂತಹ ಈ ಬಾಗಿಲನ್ನು ಕಾಯುವುದಲ್ಲ, ಕಾಣುತ್ತಾ ಇದೆ ಅಲ್ಲ ಈ ಲಂಕಾರಾಷ್ಟ್ರ. ಈ ಲಂಕಾರಾಷ್ಟ್ರಕ್ಕೆ ಭದ್ರವಾದ ಕಾವಲು ನನ್ನದು. ನಾನು ಗ್ರಹಿಸಿದ್ದು ಕೇವಲ ಬಾಗಿಲು ಕಾಯುವ, ಏನು ಒಳಗೆ ಬರುವವರ ಬಗ್ಗೆ ಮಾತಾಡಿ ಅಲ್ವೇ ಅಲ್ಲ. ವಿಚಾರಿಸುವವಳು ಹೌದು, ನಿಮ್ಮನ್ನು ತಡೆಯುವವರು ಹೌದು. ನನ್ನ ಅಪ್ಪಣೆ ಇಲ್ಲದೆ ಲಂಕಾರಾಷ್ಟ್ರವನ್ನು ನೀವು ಪ್ರವೇಶಿಸುವ ಹಾಗಿಲ್ಲ. ಹಾಗೆಂದು ಸಾಮಾನ್ಯ ರಕ್ಕಸರೆಲ್ಲ ತಿರುಗಾಡ್ತಾ ಇದ್ದಾರೆ ಎನ್ನುವ ಕಾರಣದಿಂದ
ಅವರಂತೆಯೇ ನಾನು ಎನ್ನುವ ಹಾಗೆ ಭಾವಿಸಬೇಡ. ಅವರಿಗೆಲ್ಲ ಒಂದೊಂದು ಉದ್ಯೋಗ ಉಂಟು, ಅವರವರ ಕಾರ್ಯಭಾರದಲ್ಲಿ ತೊಡಗಿದ್ದಾರೆ. ನಾನ್ಯಾರು ಮಲ್ಲಯ್ಯ? ಯಾರು? ನನ್ನ ಹೆಸರೇ ಕೇಳಲಿಲ್ಲ ನೀನು. ಏನ್ ಹೆಸರು? ಎದೆ ಉಂಟು ನಿನಗೆ? ಯಾಕೆ ಎದೆ ಇಲ್ಲದೆ ಇದೆ? ಗಟ್ಟಿ ಮಾಡಿಕೊ. ಯಾಕಂದ್ರೆ ದೇಹದ ಪೂರ್ತಿ ನಿನಗೆ ಬಾಲವೇ ಕಾಣಿಸುತ್ತಾ ಇದೆ. ಕೇಳುವಾಗ ಎದೆ ಹೊಡೆದು ಸಾಯ್ತಾ? ಹಾಗುಂಟಾ? ಹೌದು. ಭಯಾನಕ. ಲಂಕಿಣಿ. ಲಂಕಿಣಿ ಅರ್ಥ ಆಯ್ತು ನನಗೆ. ಎಂತದು? ಚಿಣಿಗಿಣಿ. ಲಂಕಿಣಿ ಅಂತ ನಾನು ಮಧ್ಯರಾತ್ರಿ ಕಾಲದಲ್ಲಿ ಬಂದು ನನ್ನ ಕೈಗೆ ನೀನು ಸಿಕ್ಕಿದ ಕಳ್ಳ. ಕಳ್ಳ ಮತ್ತೆ ಮಧ್ಯರಾತ್ರಿಯಲ್ಲಿ ಬಂದವ ನೀನು ಕಳ್ಳ ಅಲ್ಲದೆ ಮತ್ತೇನು? ಮತ್ತೆ ಮಧ್ಯರಾತ್ರಿ ಹೀಗೆ ರಾತ್ರಿ ಹೊತ್ತಲ್ಲಿ ಬರುವುದು ನಿನ್ನಂತವರೇ ಕಳ್ಳರು. ಅಲ್ಲ, ತೆರೆದ ಬಾಗಿಲಲ್ಲಿ ಹೀಗೆ ಬಿದ್ದು ಕೊಟ್ರೆ ಕಳ್ರೆ ಬಾಗಿಲಲ್ಲಿ ನಾನು ಅಡ್ಡ ಮಲಗಿದ್ದು ಹೌದಾ? ನೀನು ಅದೇ ದಾರಿ ಯಾಕೆ ಆ ಕಡೆ ಹೋಗಬಾರದು ಅಂತ? ನನಗಂತೂ ಹೋಗುವ ಹಾಗೆ ಇಲ್ಲ. ಅದಕ್ಕೆ ನಾನು ತಡೆದದ್ದು. ಆದದ್ದರಿಂದ ನಿನ್ನ ದಾಟಿ ಹೋಗಲಾರದೆ ನಾನು ತಡೆಯಬೇಕಾಗಿ ಬಂತು. ಅಲ್ಲ, ನಾನು ಮಲಗಿದ್ರೂ ದಾಟ್ಲಿಕ್ಕೆ ಆಗುದಿಲ್ಲ. ಎದ್ದ ಮೇಲೆಯೂ ದಾಟ್ಲಿಕ್ಕೆ ಬಿಡು. ಅಲ್ಲಪ್ಪ, 4 ದಿಕ್ಕನ್ನು ಒಟ್ಟು ಮಾಡಿ ಮಲಗಿದ್ದು ನಿನ್ನ. ಅದಕ್ಕೆ ಹೇಳಿದಕ್ಕ ನಾನು ಆಗಿನ ಹೆಸರು ಬೇಡ, ಸ್ವಲ್ಪ ಬದಲಾವಣೆ ಮಾಡೋದು. ಎಲ್ಲ ಮಾತಾಡ್ತಾ ಹೋದಾಗೆ ನನಗೆ ಸ್ವಲ್ಪ ಅರ್ಥ ಆಯ್ತು. ಏನೋ ಕೇವಲ ರಾಕ್ಷಸಿ ಅಲ್ಲ, ಜಾಣೆ ರಾಕ್ಷಸಿ. ಹಾಗೆ ಬಾ. ನಾನು ಕಳ್ಳನಲ್ಲ, ಕಾಣೆ ರಾಕ್ಷಸಿ. ನೀನು ಕಾಣೆ ಅಲ್ಲ, ನಾನು ಕಳ್ಳನಲ್ಲ, ಕಾಣೆ ರಾಕ್ಷಸಿ. ನೀನು ಕಳ್ಳ ನಳ್ಳ ನಲ್ಲ ಕಳ್ಳನಲ್ಲ, ಕಾಣೆ ರಾಕ್ಷಸಿ. ನಲ್ಲ ಅಂತ ನಾನು ಕಳ್ಳನೇ ಅಲ್ಲ, ಕಳ್ಳನೂ ಅಲ್ಲ. ನೀ ರಾಕ್ಷಸಿ ಕಾಣೆ. ಎಂತದು ಕಾಣೆ? ಕಾಣೆ ರಾಕ್ಷಸಿ ನನ್ನಲ್ಲಿ ಹೇಳುವುದೀನಿ. ಆದ್ದರಿಂದ ನಾನು ಯಾರು ಏನು ಅಂತ ಕೇಳಿ ಹಿಡಿದ ಮೇಲೆ ನೀನೇ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿ. ಯಾರೋ ನೀನು? ನನ್ನಪ್ಪ. ಈ ಲೋಕದಲ್ಲಿ ಇವತ್ತು ಉಸಿರಾಟ ಮಾಡ್ತೀನಿ ಅಂತಾದ್ರೆ ನನ್ನಪ್ಪ ಕಾರಣ. ನೀನಂತಲ್ಲ, ಇಲ್ಲಿರುವ ಎಲ್ಲರಿಗೂ ಕೂಡ ಗಾಳಿ ಸಿಗುವುದು ನಮ್ಮಿಂದ. ಅಂದ್ರೆ ಅದು ಉಚಿತ. ಯಾರೋ ನಿನ್ನಪ್ಪ? ಅದನ್ನು ಕೇಳು. ಈ ರೀತಿಯಾಗಿ ವಾಯುವನ್ನು ಯಾರೆಲ್ಲ ಸೇವಿಸುತ್ತಾರೋ ಅವರಿಗೆ ಪ್ರಾಣ ರೂಪದಲ್ಲಿದ್ದಾರೆ ನಮ್ಮಪ್ಪ. ಹೌದಾ? ವಾಯು ದೇವ ದಿಕ್ಪತಿ.
ವಾಯುದೇವರ ಜನಾದೇವಿಯ ಧೀರ ಸುಪುತ್ರ. ಅವರೆಲ್ಲ ನಮ್ಮ ಅಂಕಿತದಲ್ಲಿದ್ದಾರೆ. ಹೌದಾ? ಆದ್ದರಿಂದ ನಾನು ವೀರ ಹನುಮನೆಂದು ಲೋಕದಲ್ಲಿ ಕರೆಯಲ್ಪಡುತ್ತಾ ಇದ್ದೇನೆ. ಹಾಗಾಗಿ ಕಳ್ಳನೂ ಅಲ್ಲ, ಮಂಗನೂ ಅಲ್ಲ. ನನಗೆ ಒಳಗೋಗ್ಲಿಕ್ಕೆ ದಾರಿ ಕೊಡ್ತೀರಾ? ಮುಕ್ಕಣ್ಣನಿಗೂ ಅಂಜನು ನಾನು. ಹಾಗಿರುವಾಗ ಸಾಮಾನ್ಯ ಕೋತಿ ಹನುಮಂತನಾದರೆ ನನಗೇನು? ನಿನ್ನೀಗ ತಿಂದು ತೇಗುವಾಗ ಯಾರು ಕಾಯ್ತಾರೆ ಅನ್ನೋದನ್ನು ನಾನು ನೋಡ್ತೇನೆ. ನಿನ್ನ ಪ್ರಭುವಿನ ಆಜ್ಞೆಯನ್ನು ಹೊತ್ತು ನೀನು ಪುರ ಕಾಯುತ್ತಾ ಇದ್ದಿ. ಹಾಗಾಗಿ ನಮಗಿಬ್ಬರಿಗೂ ಸ್ವಾಮಿ ಕಾರ್ಯ ಮುಖ್ಯ, ಅದಾಗ್ಲೇ ಬೇಕಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಒಳಗೆ ಹೋಗ್ಲಿಕ್ಕೆ ದಾರಿ ಬಿಟ್ಟು ಬಿಡುದಿಲ್ಲ. ಏನ್ ಮಾಡುದು? ಒಳಗೆ ಹೋಗ್ಲೇಬೇಕು ನನಗೆ. ಬಿಡುವುದಿಲ್ವಾ? ಬಿಡುದಿಲ್ಲ. ಹಾಗಾದ್ರೆ ಒಪ್ಪಂದ ಮಾಡು. ಏನು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಆಯ್ತಲ್ಲ. ಹೋರಾಟದ ನೋಡೋಣ. ಹೋರಾಟ ನಾವು ಎಷ್ಟು ಹೊತ್ತು ಹೋರಾಟ ಮಾಡಿದ್ರು ಬಲಾಬಲದ ಪರೀಕ್ಷೆ ನಿಶ್ಚಯ ಹಾಗಾದ್ರೆ ಏನು ಮಾಡುವುದು? ನಾವೊಂದು ಪಾಲು ಮಾಡಿದ್ರೆ ಹೇಗೆ ಭಾಗ ಅರ್ಧ ಲಂಕೆ ನನಗೆ, ಅರ್ಧ ಲಂಕೆ ಹಾಗಲ್ಲ. ಯುದ್ಧದಲ್ಲಿ ಒಂದು ನಿರ್ಣಾಯಕವಾದ ಹಂತಕ್ಕೆ ಬರಬೇಕು. ಈಗ ನಾನು ನಿನಗೆ 3 ಪೆಟ್ಟು ಹೊಡೆಯುವುದು, ಹಾಗೆ ನೀನು 3 ಪೆಟ್ಟು ಹೊಡೆಯುವುದು. ಆ 3 ಪೆಟ್ಟಿನಲ್ಲಿ ಯಾರಿಗೆ ಹೆಚ್ಚು ಆಘಾತ ಆಗ್ತದೆ ಅವರು ಸೋತದು ಅಂತಲೇ. ಅವರು ದಾರಿ ಬಿಡಲಿ. ಹೌದಾ? ಅಲ್ಲ, ದಾರಿ ಬಿಡುವುದಂತದ್ದು ನೀನು ಹೋದ್ರಾಯ್ತು, ನೀನು ಸೋತು. ಹಾಗಾದ್ರೆ ಸಾಧ್ಯ ಉಂಟು? ಸರಿ, ಹಾಗಾದ್ರೆ ಮೊದಲು ನಾನೇ ಹೊಡಿತೇನೆ. ಎಲ್ಲ ನಿನ್ನದೇ, ನಿನ್ನದೇ. ಒಳ್ಳೇದು ಗೊತ್ತ ಅಂತ. ಬೇಕಾದ್ರೆ ನಾನು ಹೊಡಿತೇನೆ. ಬೇಕಾದ್ರೆ ನೀನು 3 ಪೆಟ್ಟು ಹೊಡೆದಾದ ಮೇಲೆ ಅಗತ್ಯ ಉಂಟು. ಯಾಕಂದ್ರೆ ನೀನು ಹೊಡೆಯುವುದಕ್ಕೆ ತೊಡಗಿದ್ರೆ ನಿನ್ನಿಂದ ಆಗುವುದಿಲ್ಲ ಎನ್ನುವುದು ಗೊತ್ತು. ನನ್ನ ಪೆಟ್ಟಿನ ರುಚಿ ನಿನಗೆ ಗೊತ್ತಾಗ್ತದೆ. ಹಾಗೆ ನಿನ್ನ ಪೆಟ್ಟು ಹೊಡೆದ ಮೇಲೆ ಒಂದರಲ್ಲೇ ಓಡಬೇಕು ಅಲ್ಲ. ಮತ್ತೆ ನಿನಗೆ ಸಾಮರ್ಥ್ಯ ಉಳಿದ್ರೆ ಅಗತ್ಯವಿದ್ದರೆ ಮತ್ತೆ ನಾನು ಹೊಡಿ. ಸಾರಿ, ಸಿದ್ಧನಾಗಿದ್ದೆ. ಇನ್ನೂ ಗೊತ್ತು ನೀನು ಸಿದ್ಧನಾಗಬೇಕು. ನಾನು
ಹೊಡೆಯುವುದಕ್ಕೆ ನಾನು ಸಿದ್ಧ. ಸರಿಯಲ್ಲ? ನೀನು ಹೊಡಿದ್ದ ಅನುಭವ ನಾನು ಏಟನ್ನು ಎದುರಿಸಲಿಕ್ಕೆ ಹಾಗೆ ಹಾಗೆ. ಸರಿ ಸರಿ ಸರಿ. ಒಂದೇ ಒಂದು ಹೊಡೆತದಲ್ಲಿ ನೆಲ ಕಚ್ಚಬೇಕು ನೀನು. ಪ್ರಯತ್ನ ಮಾಡ. ಸರಿ. ಯಾರಾದ್ರೂ ದೇವರು ದಿಂಡ್ರು ಅಂತ ಉಂಟು ನಿನಗೆ? ಯಾರಿಗೆ? ನಿನಗೆ. ನೆನಪು ಮಾಡಿಕೊ, ಇದ್ರೆ ಒಳ್ಳೇದು. ಬೇಕಾದ್ರೆ ನೀನು ನೆನಪು ಮಾಡಿಕೊ. ನಮಗೆ ದೇವರಿದ್ದಾರೆ ದಿಂಡ್ರು. ಸರಿ ಸರಿ ಸರಿ. ಅವರನ್ನೆಲ್ಲ ಒಮ್ಮೆ ಮನಸಾರೆ ಸ್ಮರಿಸು. ಆಯ್ತು. ಸರಿ ಸರಿ. ನೀನು ನೆನಪು ಮಾಡಿಕೊ. ನಿನ್ನ ಕುಲದೇವರು, ಗ್ರಾಮ ದೇವರು, ಯಾವ ಕಡೆಗೆ ಹೊಡೆಯಬೇಕು? ಎಲ್ಲಿ ಬೇಕಾದ್ರೆ ನಿನ್ನ ಹೊಡೆತಕ್ಕೆ ನನ್ನ ದೇಹ ಮುಕ್ತವಾಗಿದೆ. ಹೌದಾ? ಸರಿ ಸರಿ. ಹಾಗೆ ನಾನು ಹೊಡೆದದ್ದು ಗೊತ್ತಾಯ್ತಾ ನಿನಗೆ? ಅಲ್ಲ, ನಾನು ಯೋಚನೆ ಮಾಡುದು ನೀನು ನನಗೆ ಹೊಡೆದ. ಅಲ್ಲ, ನಿನಗೆಲ್ಲ ಸ್ಥಳ ಗುರಿ ತಪ್ಪಿತ ಅಂತ. ಗುರಿ ತಪ್ಪಿ ಯಾಕಂದ್ರೆ ಎಳೆಯ ಮಂಗ ನೀನು. ಹೌದೌದು. ಅಲ್ಲ, ನಾನು ನಿಂತಲ್ಲಿಂದ ಅದಕ್ಕೆ ನಾನು ಮೆಲ್ಲಗೆ ಬಂದು ಸ್ಪರ್ಶಿಸಿದ್ದು ಮಾತ್ರ. ಬಹುಶಃ ಗೊತ್ತಾಗ್ಲಿಲ್ಲ. ನಾನು ಅದಕ್ಕೆ ಮಿಸ್ ಕಾಡ್ಲಿಲ್ಲ. ಆದ್ರಿಂದ ನಿನಗೆ ಗೊತ್ತಾಗ್ಲಿಲ್ಲ ಹೊಡೆದದ್ದು. ನನ್ನ ಸಣ್ಣ ದೇಹ ಅಲ್ಲ. ನಿನಗೆ ಗೊತ್ತಾಗ್ಲಿಲ್ಲ ಹೊಡೆದದ್ದು. ಸಣ್ಣ ದೇಹ ಅಲ್ಲ. ನಿನಗೆ ತೊಂದರೆ ಆಗಬಾರ್ದು. ನಾನು ಮಿಸ್ ಕಾಡದೆ ನಿಂತ ಗುರಿ ನೇರ. ಸರಿ ಸರಿ ಸರಿ. ಈಗ ಎರಡನೆಯದ್ದು ಮರಳಿ ಯತ್ನವ ಮಾಡು. ಹಾಗಾದ್ರೆ ಹೊರಳಿ ಹಾಗೆ ನಿದ್ದೆ ಮಾಡಿ. ಸರಿ. ಯಾರಾದ್ರೂ ಪರಿಚಾರಿಕೆ ನೀರು ತಂದು ಕೊಡಿ. ನೀವು ತಂಪು ಪಾನೀಯ ಕೊಡಿ ಸ್ವಲ್ಪ ಬೇಕಾಗ್ತದೆ. ಇದೆಂತದ್ದು ಬಂಡೆಯೋ ಅಥವಾ ದೇಹವ ಒಂದು ಅರ್ಥ ಆಗುವುದು. ಎಷ್ಟು ಮುಗಿಯಿತು ನನಗೆ? ಎರಡಾಯ್ತು. ಎರಡಾಯ್ತು. ಆಗಿ ಹೋಯ್ತಲ್ಲ. ಇನ್ನೊಂದು ಕೊನೆಯದು. ಕೊನೆಯ ಪ್ರಯತ್ನ. ಇನ್ನೊಂದು ನಿರ್ಣಯ ಮಾಡುವುದು. ಅಲ್ಲ, ಮಾಡು ಇಲ್ಲವೇ ಮಾಡಿ. ಯಾರ್ದು ಮಾಡುವುದು? ನಾನು, ಮಡಿಯುವುದು ನೀನು. ನೀನು ಹೊಡೆಯುವುದು ಮಡಿಯುವುದಿಯಾ? ಹೊಡೆಯುವುದು ನಾನು, ಮಡಿಯುವುದು ನೀನು. ನಾನು ಹೊಡೆಯುವವಳು, ನೀನು ಮಡಿಯುವವಳು. ಸರಿ. ಬಳಿಕ ಹನುಮಂತ ಅನುರೂಪಿಣಿ ಬಳಿಕ ಹನುಮಂತ ಅನುರೂಪಿಣಿ ಸುತ್ತಾಡಬೇಕು ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲು ದೀರ್ಘಕಾಲ ಹೋರಾಟವನ್ನು ನೀಡಿದಳು. ತನ್ನೆಲ್ಲ ದೈಹಿಕ ಶಕ್ತಿಯನ್ನು ಪ್ರಯೋಗಿಸಿ ಶತಾಯ ಗತಾಯ ಗೆಲ್ಲಲೇಬೇಕೆಂಬುದು ಆಕೆಯ
ಉದ್ದೇಶವಾಗಿತ್ತು. ಆದರೆ ಪಂಥ ಏರ್ಪಟ್ಟ ಮೇಲೆ ಅವಳಿಗೆ ತಾನೇನು ತಾನ್ಯಾರು ಎನ್ನುವುದು ಅರಿವಾಗುತ್ತಾ ಬಂತು. ಕೊನೆಯ ಹೊಡೆತಗಳನ್ನೆಲ್ಲ ಆನಂದದಿಂದ ಸ್ವೀಕರಿಸಿದಳು. ಅವಳ ಮುಖಭಾವದಲ್ಲಿ ಕಾಣಿಸುತ್ತಾ ಇತ್ತು, ತಾನೀಗ ರಾಕ್ಷಸಿ ಅಲ್ಲ ಅನ್ನುವ ಹಾಗೆ ತನ್ನನ್ನು ತಾನು ಸ್ವಲ್ಪ ಸ್ವಲ್ಪವೇ ಬದಲಾಯಿಸಿಕೊಳ್ಳುತ್ತಾ ಸಾಯುವ ಕಾಲಕ್ಕೆ ಪೂರ್ಣ ಪರಿವರ್ತಿತಳಾಗಿದ್ದಳು. ಲಂಕಾಲಕ್ಷ್ಮಿಯಾಗಿ ರಾವಣೇಶ್ವರ ಅವಳನ್ನು ನೇಮಿಸಿದ್ದಾನೆ ಎನ್ನುವುದು ನಮಗೆ ಸ್ಪಷ್ಟವಾಯಿತು. ಯಾಕಂದರೆ ಶ್ರೀಲಂಕೆಯ ಮಹಾದ್ವಾರಕ್ಕೆ ಇಂತಹ ಒಬ್ಬ ಕಾಯುವವರ ಅಗತ್ಯ ಇದೆ. ಇವಳು ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾಳೆ. ಆದರೆ ಇಲ್ಲಿಗೆ ಇವಳ ಜೀವಿತ ತೀರಿತು ಎನ್ನುವುದು ಸಂಕಲ್ಪವಾಗಿತ್ತು. ಮೇದಲೋಕದ ಗಂಧರ್ವ ಸ್ತ್ರೀಗೆ ಶಾಪಗ್ರಸ್ತಳಾಗಿ ಇಲ್ಲಿ ಇವನ ಪುರವನ್ನು ಕಾಯುತ್ತಾ ಇದ್ದಳು. ನನ್ನ ಹಸ್ತದ ಏಟು ಬಿದ್ದ ಕೂಡಲೇ ನಿನಗೆ ಶಾಪ ವಿಮೋಚನೆ ಆಗುತ್ತದೆ ಎನ್ನುವ ಹಾಗೆ ಅವಳಿಗೆ ಭವಿಶಾಪ ಇತ್ತು. ಅದನ್ನು ಅನುಭವಿಸುತ್ತಾ ನನ್ನ ಪಾದಕ್ಕೆ ಮಾಡಿದು, ನನ್ನನ್ನು ಲೋಕಕ್ಕೆ ಹೋಗುವಾಗ ಮಾಡಿದೆಯಲ್ಲ ಅಂತ ಒಪ್ಪಿಕೊಂಡು ಹೋದಳು. ಅಂದರೆ ನಿಧಾನಕ್ಕೆ ರಾಕ್ಷಸಿತ್ವ ಮಾಯವಾಗಿ ಅವಳು ಗಂಧರ್ವಕನ್ಯೆಯಾಗಿ ಪರಿವರ್ತನೆಯಾಗಿ ನಗುಮೊಗದಿಂದ ಸಾಗಿದಳು. ನೋಡಿ, ಓರ್ವ ರಾಕ್ಷಸಿಯ ಮನಸ್ಸಿನಲ್ಲಿಯೂ ಕೂಡ ಒಂದು ಹೆಣತನ ಅನ್ನೋದು ಪೂರ್ಣಗೊಂಡದ್ದು ಈಗ. ಆದರೆ ಏನು ಮಾಡುವ? ರಾವಣೇಶ್ವರನ ಬಗ್ಗೆ ಯೋಚನೆ ಮಾಡಿದಾಗ ಯಾರನ್ನು ಲಂಕಾಲಕ್ಷ್ಮಿ ಅಥವಾ ಲಂಕೆಯ ಭದ್ರತೆಗೆ ಬಲವಾದ ಬೇಲಿ ಅಂತ ಯೋಚನೆ ಮಾಡಿದ್ನೋ ಅದಿವತ್ತು ಮುರಿದು ಬಿತ್ತು, ಅದಿಂದು ತುಂಡಾಗಿ ಹೋಯಿತು. ನೋಡಿ, ಕೆಲವರೆಲ್ಲ ಹೇಳ್ತಾ ಇದ್ದ ಲಂಕೆಗೆ ಲಕ್ಷ್ಮೀ ಸ್ವರೂಪಳಾಗಿ ನಿಂತುಕೊಂಡಿದ್ದಂಥ ಲಂಕಿಣಿ ಸತ್ತದ್ದರಿಂದ ಲಂಕಾಲಕ್ಷ್ಮಿ ತೊಲಗಿದಳು. ಇದರ ಅರ್ಥ ಏನು? ರಾವಣನಿಗೆ ದುರ್ದಶ ಪ್ರಾರಂಭವಾಯಿತು ಅಂತಲೇ ಅರ್ಥ. ಇರುವವರೆಗೆ ವೈರಿಗಳ ಭಯೋತ್ಪಾದಕರ ಕಳ್ಳರ ಕಾಕರ ಪುಂಡರ ಪ್ರವೇಶವಾಗುವುದಕ್ಕೆ ಅವಕಾಶ ಇರಲಿಲ್ಲ. ಈಕೆ ಭದ್ರವಾಗಿದ್ದಳು. ಲಂಕಿಣಿಯ ಅಳಿವಿನ ನಂತರ ಆಸ್ಥಾನವನ್ನು ತುಂಬುವುದಕ್ಕೆ ರಾವಣನ ಆಸ್ಥಾನದಲ್ಲಿ ಯಾರೂ ಇಲ್ಲ. ಹಾಗಾಗಿ ರಾವಣನ ದುರ್ದಶ ಈಗ ಪ್ರಾರಂಭ. ನಮಗೆ ಒಳ ಪ್ರವೇಶ ಮಾಡೋದಕ್ಕೆ ದ್ವಾರ ಮುಕ್ತವಾಗಿದೆ ಹೇಳಿದ್ಲಲ್ಲ, ನನ್ನ ನಿಷಿದ್ಧ ಪ್ರದೇಶದಲ್ಲಿ ಇನ್ಯಾರಿಗೂ ಪ್ರವೇಶಕ್ಕೆ ಅವಕಾಶ ಇಲ್ಲ, ಅಪ್ಪಣಬೇಕು ಅನ್ನೋ ಹಾಗೆ ನಾವು ಅದನ್ನು ಸ್ವೀಕಾರ ಮಾಡಿದ್ದೇವೆ. ಈಗ ನೇರವಾಗಿ ಒಳಸಾಗಿದೆ ಅಂತಾದರೆ ಪುನಃ ಕೆಲವೊಂದು ರಾಜ್ಯದರು ಅಲ್ಲಲ್ಲಿ ನನ್ನನ್ನು ನಿಲ್ಲಿಸಿ ಮಾತಾಡಿಸಿ ಅವರಿಗೆಲ್ಲ ಉತ್ತರಿಷ್ಟು ಸಮಯ ಇಲ್ಲ. ನಮಗೆ ನಾಳೆಗೆ ಇವತ್ತು 29, ನಾಳೆ 30 ನಮ್ಮೊಡೆಯ ಹೇಳಿದ್ದಾನೆ, ತಿಂಗಳೊಳಗಾಗಿ ಒಂದು ವರದಿ ಒಪ್ಪಿಸಬೇಕೆನ್ನುವ ಹಾಗೆ. ಹಾಗಾಗಿ ಕಾಲಾವಕಾಶವೂ ನಮಗೆ ಇಲ್ಲ. ಈ ದೊಡ್ಡ ದೇಹವನ್ನೇ ಹೊತ್ತುಕೊಂಡು ಹೋದೆ ಅಂತಾದರೆ ಮತ್ತೆ ಪುನಃ ಇಂಥ ರಾಜ್ಯಗಳು ಅಲ್ಲಲ್ಲಿ ಗುಂಪು ಕಟ್ಟಿ ನಾನು ವ್ಯರ್ಥವಾಗಿ ಅವರೊಡನೆ ಹೊಡೆದಾಡಿಕೊಂಡು ನನ್ನ ಶ್ರಮ ವ್ಯರ್ಥ ಮಾಡಬೇಕಾಗ್ತದೆ. ಹಾಗೆ ಬೇಡ. ಅನುರೂಪಿನಿಂದ ಇನ್ನಾರಿಗೂ ಕಾಣಿಸದ ಹಾಗೆ ನಮ್ಮ ಲೋಕಮಾತೆ ಸೀತಾದೇವಿ ಎಲ್ಲಿದ್ದಾಳೆ ಹುಡುಕುವುದಕ್ಕಾಗಿ ಆ ಕಡೆಗೆ ಸಾಗುತ್ತೇನೆ.